ವಿದ್ಯಾಪ್ರವೇಶದ ಸಾಹಿತ್ಯವನ್ನು DSRT ವೆಬ್ಸೈಟಿಂದ ಯಾವ ರೀತಿ ಡೌನ್ಲೋಡನ್ನು ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಾಕಷ್ಟು ತಾಂತ್ರಿಕ ವಿಷಯದ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡಿ, ಮೊದಲಿಗೆ ಕ್ರೋಮ್ ಬ್ರೌಸರ್ ಮೂಲಕ DSRT.Cornic.in ಅನ್ನೋದನ್ನು ಓಪನ್ ಮಾಡ್ಕೋಬೇಕು. ಆಗ ಕನ್ನಡದಲ್ಲಿ ಬೇಕಾದರೆ ಕನ್ನಡ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷು, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮುಖಪುಟದ ಮೇಲೆ ತಾವೇ ಮಾಡಬೇಕು, ಪ್ರೆಸ್ಸನ್ನು ಮಾಡಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪರಿಚಯ, ಸೇವೆಗಳು ಮತ್ತು ಯೋಜನೆಗಳು, ಆನ್ಲೈನ್ ಸೇವೆಗಳು ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ನಾವು ಆನ್ಲೈನ್ ಸೇವೆಗಳಲ್ಲಿ ನಾವು ನೋಡ್ತಾ ಹೋದರೆ ಸರ್ಕಾರಿ ಆದೇಶಗಳು, ಸುತ್ತೋಲೆ, ಟೆಂಡರ್, ಪ್ರಕಾಶನ, ವರದಿಗಳು, ನಲಿಕಲಿ ಅಂತಕ್ಕಂಥದ್ದಿದೆ. ಆ ನಲಿಕಲಿಯನ್ನು ಮೇಲೆ ತಾವು ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ನಲಿಕಲಿ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಲಿಕಲಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪ್ರಗತಿ ನೋಟದಿಂದ ಹಿಡಿದು ಎಲ್ಲವೂ ಕೂಡ ಇದರಲ್ಲಿ ಲಭ್ಯ ಆಗ್ತಾ ಹೋಗುತ್ತೆ. ನಮಗೆ ನೋಡಿ, ವಿದ್ಯಾಪ್ರವೇಶದ 40 ದಿನಗಳ ಚಟುವಟಿಕೆಗಳ ದಿನಗಳ ಶಿಕ್ಷಕರ ಕೈಪಿಡಿ. ಸೊ ಇಲ್ಲಿ ಬರಬೇಕು 18ರಲ್ಲಿ ವಿದ್ಯಾಪ್ರವೇಶ 40 ದಿನಗಳ ಶಿಕ್ಷಕರ ಕೈಪಿಡಿ. ಸೊ ಇದ್ರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂಥ 40 ದಿವಸದ ವಿದ್ಯಾಪ್ರವೇಶದ ಒಂದು ಕೈಪಿಡಿ ಓಪನ್ ಆಗುತ್ತೆ. ನೋಡಿ, 2023-24ರಲ್ಲಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. 40 ಡೇಸ್ ಆಗಿರೋದ್ರಿಂದ ತಾವು ಏನು 2ನೇ ತಾರೀಕಿಂದ ಜೂನ್ 2ರಿಂದ ಪ್ರಾರಂಭ ಮಾಡಿದ್ರೆ ಅಲ್ಲಿಂದ ಎಲ್ಲ ರಜೆಗಳನ್ನು ಹೊರತುಪಡಿಸಿ 40 ಡೇಸ್ ವಿದ್ಯಾಪ್ರವೇಶವನ್ನು ಮಕ್ಕಳಿಗೆ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ ತಾವು ತಮ್ಮ ಮೊಬೈಲಲ್ಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ 40 ದಿನಗಳ ಚಟುವಟಿಕೆಗಳ ಒಂದು ವೇಳಾಪಟ್ಟಿಯನ್ನು ಅಥವಾ ಸಮಗ್ರ ಸಾಹಿತ್ಯವನ್ನು ತಾವು ತಮ್ಮ ಮೊಬೈಲಲ್ಲೇ ಡೌನ್ಲೋಡನ್ನು ಮಾಡ್ಕೋಬಹುದು. ತಮಗೆ ಅವಶ್ಯವಿದ್ದಲ್ಲಿ ತಾವು ಶಾಲಾ ಹಂತದಲ್ಲಿ ತರಗತಿ ಪ್ರಕ್ರಿಯೆ ಸಂದರ್ಭದಲ್ಲಿ ಸೊ ಈ ಎಲ್ಲ ಸಾಹಿತ್ಯವನ್ನು ಅವಲೋಕನವನ್ನು ಮಾಡುವುದರ ಮೂಲಕ ವಿದ್ಯಾಪ್ರವೇಶದ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಾವು ಮುಕ್ತಾಯಗೊಳಿಸ್ಬೋದಾಗಿರುತ್ತೆ ಅಂತಕ್ಕಂಥ ಮಾತುಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಸೊ ಇದಾಗಿತ್ತು DSRT ವೆಬ್ ಮೂಲಕ ನಾವು ಯಾವ ರೀತಿ ವಿದ್ಯಾಪ್ರವೇಶದ 40 ದಿನಗಳ ಚಟುವಟಿಕೆಗಳ ಒಂದು ಸಮಗ್ರ ಸಾಹಿತ್ಯವನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತಕ್ಕಂಥದ್ದು. ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ನಮಸ್ತೆ.